ನಿನ್ನಂತವಳ ಬೆದರಿಕೆಗೆಲ್ಲ ಹೆದರ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾನೇನು ಚಿಕ್ಕ ಮಗು ಅಲ್ಲ. ಸೈಲೆಂಟ್ ಆಗಿದ್ರೆ ನಿನಗೆ ಒಳ್ಳೇದು. ಇಲ್ಲದೆ ಹೋದ್ರೆ ನಿನ್ನ ವಿಷಯದಲ್ಲೂ ನಾನು ವೈಲೆಂಟ್ ಆಗ್ಬೇಕಾಗತ್ತೆ. ನಿಮ್ಮಲ್ಲಿರೋ ಒಂದೊಂದು ಟ್ಯಾಲೆಂಟ್ನ ಹೊರಗೆ ಹಾಕೋ ಟೈಮ್ ಇವಾಗ ಬಂದಿದೆ. ಇಷ್ಟು ದಿನ ಈ ಮನೇಲಿ ನಡೀತಿದ್ದಿದ್ದು ಒಂದು ಲೆಕ್ಕಾಚಾರ, ಇನ್ನು ಮುಂದೆ ನಡೆಯೋದು ಇನ್ನೊಂದು ಲೆಕ್ಕಾಚಾರ. ಅಂಥದ್ದು ಏನು ಮಾಡ್ತೀಯೋ ನಾನು ನೋಡೇ ಬಿಡ್ತೀನಿ ಕಣೆ. ಮರ್ಯಾದೆ ಕೊಡದೆ ಮಾತಾಡೋಕ್ಕೆ ನನಗೂ ಬರುತ್ತೆ. ಮಿಸ್ ಸೌಂದರ್ಯದಿಂದ ಲೇ ಸೌಂದರ್ಯ ಅನ್ನೋದು ಜಸ್ಟ್ ಸೆಕೆಂಡ್ಸ್. ಆಮೇಲೆ ತಾವು 24/7 ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಕಾಗುತ್ತೆ. ಹುಷಾರ್. ಈ ಮನೆ ಹಾಳು ಮಾಡಬೇಕು ಅನ್ನೋ ನಿಮ್ಮ ದುರಾಲೋಚನೆ ತುಂಬಾ ಚೆನ್ನಾಗಿ. ತಲೆ ಮೇಲೆ ತಲೆ ಬಿದ್ರು ಈ ಮನೇಲಿ ತೊಟ್ಲು ತೂಗಕ್ ಬಿಡಲ್ಲ ಅನ್ನೋ ನಿಮ್ಮ ಹಠಕ್ಕೆ ಆದಷ್ಟು ಬೇಗ ಚಟ ಕಟ್ಟ. ಹಾಗೆ ಈ ಮನೇಲಿ ತೊಟ್ಲು ತೂಗಿಸ್ತೀನಿ, ಅದು ಪೂಜೆ ಮಾಡಿ ಹಾರನು ಹಾಕ್ತೀನಿ. ಇದನ್ನ ಎಂಡ್ ಅನ್ಕೋಬೇಡಿ, ಬಿಗಿನಿಂಗ್ ಅನ್ಕೋ. ಯಾಕಂದ್ರೆ ಇನ್ನು ಬೇಜಾನ್ ಬಾಕಿ. ಸ್ಟಾರ್ಟಿಂಗ್ ಅಲ್ಲಿ ಮೆರೆದವರು ಎಂಡಿಂಗ್ ಅಲ್ಲಿ ನರಳಾಡ್ಬೇಕು ಅಂತ ಸಿನಿಮಾದ ಸಿದ್ಧ ಸೂತ್ರ. ಆದ್ರೆ ನಿಜ ಜೀವನದಲ್ಲಿ ತಾನ್ ಮಾಡಿದ ತಪ್ಪನ ತಾನೇ ಎಲ್ರೂ ಮುಂದೆ ಒಪ್ಕೊಂಡು ಅದಕ್ಕೆ ಸರಿಯಾದ ಶಿಕ್ಷೆನೂ ಅನುಭವಿಸ್ಬೇಕು. ಇದು ಈ ದಿಶಾ ಸೂತ್ರ. ಅದನ್ನ ಯಾರಿಂದನೂ ತಡೆಯಕ್ಕಾಗಲ್ಲ. ಇಷ್ಟು ದಿನ ಮಗ ಅಂತ ಹೇಳಿ ಮುದ್ದು ಮಾಡೋ ನೆಪದಲ್ಲಿ ಮನ್ಸಾರೆ ಹಿಡೀ ಶಾಪ ಹಾಕ್ತಿರೋ ನಿಮ್ಮ ಚಿರಾಗ್ ಸಂಬಂಧನ ದೂರ ಮಾಡ್ತಾರೆ. ಇಷ್ಟು ದಿನ ನನ್ನ ಅಕ್ಕಿನೇ ನನ್ನ ದೇವ್ರು, ಅವರೇ ನನ್ನ ತಾಯಿ, ಅವರಿಲ್ದೆ ಪ್ರಪಂಚನೇ ಇಲ್ಲ ಅಂತ ಅನ್ಕೊಂಡಿರೋ ಚಿರಾಗ್ಗೆ ನೀವ್ ದೇವ್ರಲ್ಲ, ದೇವ್ ರೂಪದಲ್ಲಿರೋ ರಾಕ್ಷಸಿ ಅಂತ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ.